ಇವೆಲ್ಲ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಈ 11 ವರ್ಷದ ಸಾಧನೆ ಏನು ಮೋದಿಯವರ ಸರ್ಕಾರದ ಸಾಧನೆ, ಆ ಮೋದಿಯವರ ಸರ್ಕಾರದ ಸಾಧನೆಗಳು ನಮ್ಮ ಜಿಲ್ಲೆಗೆ ಇಷ್ಟು ಅನುಕೂಲ ಆಗ್ಯದ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ನೋಡ್ರಿ 65 ವರ್ಷ ಈ ದೇಶದಲ್ಲಿ ಸರ್ಕಾರ ನಡೆಸಿದ್ರು ಕಾಂಗ್ರೆಸ್ನವರು. ಏನು ಮಾಡಿದ್ರಿ? ತಮ್ಮ ಕುಟುಂಬದ ರಾಜಕಾರಣದ ಕಡೆ ತಾವು ನೋಡಿಕೊಂಡ್ರೆ ವಿನಃ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ. ಸಮಾಜಗಳನ್ನು ಎತ್ತಿ ಕಟ್ಟೋದು, ಬರೀ ಬಡವರಿಗೆ ಬಡತನ ನಾವು ನಿರ್ಮೂಲನ ಮಾಡ್ತೇವೆ ಅನ್ನೋದು, ಮತ್ತಿಟ್ಟು ಬಡತನ ಹೆಚ್ಚು ಮಾಡಿ ಓಡಿಸ್ಬಿಟ್ರೆ ಎಲ್ಲರನ್ನ. ಏನು ಮಾಡಿದ್ರು ಇಂದಿರಾ ಗಾಂಧಿಯವರು? ಹೇಳಿದ್ರೆ ದೇಶದಾಗ ನಾನು ಬಡತನ ಓಡಿಸ್ತೀನಿ ಅಂದರೆ ಬಡವರನ್ನೇ ಓಡಿಸ್ಬಿಟ್ಟಾರ ಅವರು. ಅದಕ್ಕಾಗಿ ಇದು ತಾವೇ ಯೋಚನೆ ಮಾಡಿ. ಆ ಸಂದರ್ಭದಲ್ಲಿ ಮೋದಿಯವರಂಥ ನಾಯಕತ್ವ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು? ಜಗತ್ತಿನಲ್ಲೇ 1ನೇ ನಂಬರ್ ಇರ್ತಕ್ಕಂಥ ಪ್ರಯಾಸ ಆಗ್ತಿತ್ತು ಅಂತಕ್ಕಂಥ ನಾನು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಅದಕ್ಕೆ ದಯವಿಟ್ಟು ಇದು ನೋಡಿರಿ, ಅವ್ರು ಎಷ್ಟೋ ಸಲ ಸಿದ್ದರಾಮಣ್ಣವರು ಮೋದಿ ಏನು ಮಾಡ್ಯಾನ ಅದಕ್ಕಾಗಿ ಮೊನ್ನೆ ಅವ್ರು ಹೇಳಿದ್ದೀನಿ, ಒಂದು ಸಲ ಬಿಜಾಪುರಕ್ಕೆ ಬರ್ರಿ, ಮೋದಿಯವರು ಏನು ಮಾಡ್ಯಾರ ಅನ್ನೋದು ನೀವು ನೋಡಿರಿ. ಅವಾಗ ನೀವು ಬರೀ 0 ನೀವು 0 ಆಗಿರಿ, ಮೋದಿಯವರು 0 ಆಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ನಾನು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈಗ ಮೊದಲು ಒಂದು ಪ್ರಾಸ್ತಾವಿಕವಾಗಿ ಬಿಜಾಪುರ ನಗರದಲ್ಲಿ ಸುಮಾರು 66 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಒಂದು ಆರೋಬಿಯನ್ನು ಎಲ್ಲಪ್ಪ ಅಂತಂದ್ರೆ ಅದನ್ನು ಯಾವ ನಗರ ಅಂತಾರೆ ಅದಕ್ಕೆ, ಗಣೇಶ ನಗರದಲ್ಲಿ ಸುಮಾರು 66 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಮೇಲ್ಸೇತುವೆಯನ್ನು ನಾಳೆ ಮಂಗಳವಾರ 1ನೇ ತಾರೀಕಿಗೆ ಅದನ್ನು ನಾವು ಭೂಮಿ ಪೂಜೆ ಮಾಡತಕ್ಕಂಥ ಕೆಲಸವನ್ನು ಎಲ್ಲ ಕಾರ್ಯಕರ್ತರು ಕೂಡಿ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೆವು. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೀನಿ. ಮುಂದಿನ ಏನಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಗೆ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಅಂದರೆ, ಮೊದಲನೇದ್ದು ಏನಪ್ಪ ಅಂತಂದ್ರೆ ನಾವು ಕೂಡ ರೈಲ್ವೆ ಡಬಲ್ ಹಳಿ ರೈಲ್ವೆ ಆಯಿತು, ರೈಲ್ವೆ ಹಳಕ್ಕೆ ಎಲೆಕ್ಟ್ರಿಸಿಟಿ ಆಯಿತು. ಅದಾದ ಮೇಲೆ ಸುಮಾರು 61 ಕೋಟಿ ರೂಪಾಯಿ ಖರ್ಚದಲ್ಲಿ RUB ಅಂಡರ್ ಪಾಸ್ಗಳು 61 ಕೋಟಿಯಲ್ಲಿ ಮನಗುಳ್ಳಿ, ವಿಜಾಪುರ, ಮಿಂಚನಾಳ ನಿಂಬಾಳ, ಮತ್ತೊಂದು ಎರಡು ಆಗಿದ್ದಾವಲ್ಲಿ, ನಿಂಬಾಳ, ಆಲ್ಮಟ್ಟಿ, ವಂದಾಲ, ಬಸವನ ಬಾಗೇವಾಡಿ, ಆಲ್ಮಟ್ಟಿ, ವಂದಾಲ, ಮಿಂಚನಾಳ್, ನಿಂಬಾಳ, ವಿಜಾಪುರ, ನಿಂಬಾಳ, ಬಸವನ ಬಾಗೇವಾಡಿ, ಕೂಡ್ಗಿ, ಇವೆಲ್ಲವೂ ಸೇರಿ ಸುಮಾರು 11 RUBಗಳ ಸಲುವಾಗಿ 61 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡೋದು. ಎರಡನೇದು ಏನಪ್ಪ ಅಂದ್ರೆ ROB ಓವರ್ ಬ್ರಿಡ್ಜ್ಗಳೆಲ್ಲೆಲ್ಲಪ್ಪ ಅಂದ್ರೆ ಬಸವನ ಬಾಗೇವಾಡಿ, ಕೂಡ್ಗಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿ, ಮುಳವಾಡ ಜುಮನಾಳ್ನಲ್ಲಿ 20 ಕೋಟಿ 75 ಲಕ್ಷ, ಜುಮನಾಳ ವಿಜಾಪುರ ಸುಮಾರು 27 ಕೋಟಿ ರೂಪಾಯಿ, ಆಮೇಲೆ ಜುಮನಾಳ ವಿಜಾಪುರ 28 ಕೋಟಿ ರೂಪಾಯಿ, ಆಮೇಲೆ ಇಂಡಿ ರೋಡ 22 ಕೋಟಿ ರೂಪಾಯಿ. ಹೀಗೆ ಇವೆಲ್ಲವನ್ನು ಸೇರಿಸಿ ಸುಮಾರು 130 ಕೋಟಿ ರೂಪಾಯಿ ROB, ಆಮೇಲೆ 61 ಕೋಟಿ ರೂಪಾಯಿ RUB. ಒಟ್ಟು ಟೋಟಲು ಎರಡನ್ನ ಸೇರಿಸಿದ್ರೆ ಸುಮಾರು 191.60 ಕೋಟಿ ರೂಪಾಯಿ ಬ್ರಿಡ್ಜ್ಗಳನ್ನು ಕೇಂದ್ರ ಸರ್ಕಾರದಿಂದ ಈ 11 ವರ್ಷಗಳ ಅವಧಿಯಲ್ಲಿ, ಮೋದಿಯವರ 11 ವರ್ಷ ಅವಧಿಗಳಲ್ಲಿ ಇವು ಎಲ್ಲ ಕೆಲಸಗಳನ್ನು, ನಮಗೆ ಬೇಕಾದ ಕೆಲಸಗಳನ್ನು ನಾವು ನಮ್ಮ ಸರ್ಕಾರ ಮಾಡಿದೆ ಅಂಥೇಳಿ ಹೇಳುವುದರ ಜೊತೆಗೆ ROBಗಳನ್ನು ಬಿಟ್ಟು ಹೋಗಿದ್ದರು. ಅದನ್ನು ನಾನು ನೋಡಿ, ಈಗ ಮನಗುಳ್ಳಿ ಹತ್ತಿರ ನಾವು 29.49 ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಡ್ಜ್ ಮಾಡಿದ್ದೇವೆ. ನ್ಯಾಷನಲ್ ಹೈವೇದ್ದು ಇದು ನ್ಯಾಷನಲ್ ಹೈವೇದ್ದು ಬಂದಾಗ ನಾನು ಹೇಳ್ತೀನಿ, ದಯವಿಟ್ಟು
ಕ್ಷಮೆ ಮಾಡಿ. ಆಮೇಲೆ ನ್ಯಾಷನಲ್ ಹೈವೇ, ಬಿಜಾಪುರ ನ್ಯಾಷನಲ್ ಹೈವೇ ಒಟ್ಟು 6 ಆ್ಯಕ್ಚುಲಿ ನಿಮಗೆ ಕೊಟ್ಟ ನೋಟ್ನಲ್ಲಿ 5 ಅಂತ ಹೇಳಿದ, ಆ್ಯಕ್ಚುಲಿ 6 ಯಾವ್ದಪ್ಪ ಅಂದ್ರೆ 6ನೇದು ಮುರುಮ ಬಿಜಾಪುರ ವಯಾ ಅಥರ್ಗ ಆ್ಯಂಡ್ ಅದು 6ನೇದ್ದು ಅದು. ಆದರೆ ಅದನ್ನು ನಿಮ್ಮಲ್ಲಿ ಜೋಡಣೆ ಮಾಡಿ ಅದು 5 ಅಂತ ಹೇಳಿದ, ಅದನ್ನೊಂದು ದಯವಿಟ್ಟು ಸೇರಿಸಬೇಕು. ನ್ಯಾಷನಲ್ ಹೈವೇ 561 ವಿಜಾಪುರದಿಂದ ಅರಕೇರಿ ಸಿದ್ದಾಪುರ ಕಿಲೋಮೀಟರ್ 11 ಮ್ಯಾಲ 627 ಅಂಥೇಳಿ ಬರ್ದಾರ. ಆಮೇಲೆ ಒಟ್ಟು ಅದಕ್ಕೆ ಖರ್ಚು ಎಷ್ಟಪ್ಪ ಅಂದರೆ 80,90,90,00,000 ರೂಪಾಯಿಗಳು. ಆಮೇಲೆ ಎರಡನೇದ್ದು NH 166E ತಿಕೋಟಾ ಕನಮಡಿ ರಸ್ತೆ 23.31 ಕಿಲೋಮೀಟರು 196 ಕೋಟಿ ರೂಪಾಯಿ. ಆಮೇಲೆ ಮೂರನೇದ್ದು NH 548B ಬಿಜಾಪುರ ಅಥಣಿ 79 ಕಿಲೋಮೀಟರು 766 ಕೋಟಿ ರೂಪಾಯಿ. ಆಮೇಲೆ NH 548B ವಿಜಾಪುರ ಮಹಾರಾಷ್ಟ್ರ ಮುರುಮ ಅಂತ ಏನದಲ್ಲ, ಇದು ಈ ರೋಡ್, ಇದು ಮುರುಮ. ಈ ರಸ್ತೆಗೆ 102 ಕಿಲೋಮೀಟ್ರ್ ಇದ್ದದ್ದು 957 ಕಿಲೋಮೀಟ್ರ್ ವಯಾ ಅಥರ್ಗ ಮತ್ತು ನಾಗ್ಟಾಣ ಬರ್ತಕ್ಕಂಥದ್ದು. ಇದು ಕೊಟ್ಟು 957 ಕೋಟಿ. NH 52 ವಿಜಾಪುರ ಕೊಲ್ಲಾರ ರಸ್ತೆ, ಇದು 51 ಕಿಲೋಮೀಟ್ರು 258 ಕೋಟಿ ರೂಪಾಯಿ. ಒಟ್ಟು ಈ ರೋಡ್ಗಳಿಗೆ 2,257 ಕೋಟಿ .37 ಕೋಟಿ ರೂಪಾಯಿಗಳು. ಆಮೇಲೆ ವಿಜಾಪುರ ಜಿಲ್ಲೆ NHA ಅಂದರೆ ಇದೇನಾಗ್ತವೆ ಅಂದರೆ ಇವು ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ 2 ಬೇರೆ ಬೇರೆ ಭಾಗಗಳದವ. ಈಗ ವಿಜಾಪುರ ಜಿಲ್ಲೆ NHAI ಅಂದರೆ ಅಥಾರಿಟಿ ಆಫ್ ಇಂಡಿಯಾ, ಇವ್ರ ಹೈವೇಗಳು 2. ಒಂದು ಏನಪ್ಪ ಅಂದರೆ ಸೊಲ್ಲಾಪುರ ಬಿಜಾಪುರ, ಅದು 110 ಕಿಲೋಮೀಟ್ರು 1,800 ಕೋಟಿ ರೂಪಾಯಿ. ಆಮೇಲೆ NH 50 ವಿಜಾಪುರ ಮತ್ತು ಹುಮನಾಬಾದ್ 220 ಕಿಲೋಮೀಟ್ರ್ 509 ಕೋಟಿ ರೂಪಾಯಿಗಳು. ಇದು ಏನಾಗಿದೆ ಅಂದರೆ ಇದ್ರದ್ದು ಒಟ್ಟು ಎಷ್ಟು ಅಂದರೆ 2,309 ಕೋಟಿ ರೂಪಾಯಿಗಳು ಒಟ್ಟು ನ್ಯಾಷನಲ್ ಹೈವೇದ್ರ ಜೊತೆಗೆ ಇನ್ನೂ ಏನಪ್ಪ ಅಂತಂದರೆ ಇಲ್ಲಿ ಇವು ಎರಡೂ ಸೇರಿದ್ರೆ ಅಂದಾಜು ಸುಮಾರು 500 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗ್ತದೆ. ಇವೆರಡು NHI ಮತ್ತು NH ನ್ಯಾಷನಲ್ ಹೈವೇ ಸೇರಿಸಿದ್ರೆ 5,000 ಕೋಟಿಗಿಂತಲೂ ಹೆಚ್ಚಾಗ್ತದೆ. ಆಮೇಲೆ ಈ ಬಿಜಾಪುರ ವರ್ತಲ್ ರೋಡು ಈಗೇನದು ಹೊಸದಾಗಿ ಇದನ್ನು ಮಾಡ DPRಗೆ ಕಳಿಸಿದ್ದಾರೆ ಗೌರ್ಮೆಂಟಕ್ಕೆ. ಅದು 47 ಕಿಲೋಮೀಟ್ರ, ಅದರ ಒಟ್ಟು ಖರ್ಚು ಅಂದಾಜು ಖರ್ಚು ಎಷ್ಟು ಅಂದರೆ 750 ಕೋಟಿ ರೂಪಾಯಿ. ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ, DPRಗೆ ಆರ್ಡರ್ ಮಾಡಿದ್ದಾರೆ ಸರ್ಕಾರದವರು. ಆಮೇಲೆ ಎರಡನೇದ್ದು ವಿಜಾಪುರದಿಂದ ಹುಬ್ಬಳ್ಳಿ 4 ಲೇನ್ ಆಗಬೇಕು. ಈಗ ಬರೀ ಇರೋದು 2 ಲೇನ್ ಅದ, ಅದು 4 ಲೇನಿಗೂ ಕೂಡ DPRಗೆ ಸರ್ಕಾರ ಆರ್ಡರ್ ಮಾಡ್ಯದ. ಅದನ್ನು ಇವತ್ತು ನಾಳೆ ಟೆಂಡರ್ ಕರೀತಾರೆ. ನಾನು ಜೋಶಿ ಅವ್ರ ಜೋಡಿನೂ ಮಾತಾಡೀನಿ, ನನಗೂ ಹೇಳ್ಯಾರ ಬರ್ಲಕ್ಕ ಹುಬ್ಬಳ್ಳಿಗೆ ಹೋಗಿ ಟೆಂಡರ್ ಕರೀತಕ್ಕಂಥ ವ್ಯವಸ್ಥೆ ಆಗ್ತದೆ. ಇನ್ನು ಮೂರನೇದು ಏನಪ್ಪ, ವಿಜಾಪುರದಿಂದ ಹುಮನಾಬಾದ್, ಅದು ಈಗ 2 ಲೇನ್ ಅದ. ಈಗ ಅದನ್ನು ಕೂಡ DPR ಆಗ್ಯದ, ಅದು ಕೂಡ 4 ಲೇನ್ ಆಗಬೇಕು ಅಂತ ಹೇಳಿ DPR ಆಗ್ಯದ. ಇವೆಲ್ಲವೂ ಕೂಡ ನೋಡಿರಿ 5,000ಕ್ಕಿಂತ ಹೆಚ್ಚು ಈಗ ಮುಂದೆ ಮೊದಲಿನ ರೋಡ್ಗಳು. ಇನ್ನು ನೀವು ಎಷ್ಟು ಆಗ್ತವೋ ಅದು ಆಮೇಲೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತವನ್ನು ಹೇಳುವುದರ ಜೊತೆಗೆ ರೈಲ್ವೆ ಕಾಮಗಾರಿಗಳು ಉಳಿದು ಇದ್ರಾಗ ಈಗ ಸೊಲ್ಲಾಪುರದಿಂದ ಆಲಿಮಟ್ಟಿ ಡಬಲ್ ಹಳ್ಳಿ ಜೋಡಣೆಯ ವಿದ್ಯುತ್ ಸಂಪರ್ಕವು ಸುಮಾರು 110 ಕೋಟಿ ರೂಪಾಯಿ ವಿದ್ಯುತ್ ಸಂಪರ್ಕ ಮಾತ್ರ. ಆಮೇಲೆ ಹೊಸದಾಗಿ ಪುನರುಜ್ಜೀವನಗೊಳಿಸಿದ ರೈಲ್ವೆ ಸ್ಟೇಷನ್ಗೆ ಸುಮಾರು 30 ಕೋಟಿ ರೂಪಾಯಿ ಅಂದಾಜಿನಟ್ಟು ರೈಲ್ವೆ ಸ್ಟೇಷನ್ ಹೆಂಗಿತ್ತು ನೋಡಿರಲ್ಲ, ಬರೀ ಬ್ರಿಟಿಷರ ಕಾಲನಾಗ ಹಾಕೋದು 1-2 ಶೆಡ್ ಇದ್ದು ಅಷ್ಟೇ ಇತ್ತು. ಈಗ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಕೋಚಿಂಗ್ ಸೆಂಟ್ರ್ ಆಗಬೇಕು ಅಂತ ಹೇಳಿ ಕೇಳಿದ್ದ, ಅದಕ್ಕೂ ಕೂಡ 50 ಕೋಟಿ ಮಂಜೂರಿ ಮಾಡ್ತೀನಿ ಅಂತ ಹೇಳ್ಯಾರ. ಬಹುಶಃ ಮಂಜೂರಿ ಮಾಡೀನಿ ಅಂತ ಹೇಳ್ಯಾರ. ಅದರ ಆರ್ಡರ್ ಕಾಪಿ ನೆಕ್ಸ್ಟ್ ನಾನು ನಿಮಗೆಲ್ಲನೂ ಕೊಡ್ತೀನಿ. ಅಲಿಯಾಬಾದ್ ಗೂಡ್ ಶೆಡ್ ನೀವೆಲ್ಲ ಅದು ಬಂದಿದ್ರಲ್ಲ, ಅದೊಂದು ಗೂಡ್ಸ್. ಈಗ ನಬಾರ್ಡ್ದವ್ರದ್ದು ಈಗ ಏನಾಗಿದೆ ಅಂದರೆ ಈ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು ಎಷ್ಟಪ್ಪ ಅಂದರೆ 13 ಕೋಟಿ ರೊಕ್ಕ ನಬಾರ್ಡ್ದಿಂದ ಬಂದಾಗ ಅದನ್ನು ಹೇಳ್ತಾ ಇಲ್ಲ ಅವರು ಎಲ್ಲ. ಇದು ತಾವೇನು ಹೇಳ್ತಾರೆ, ಬರೀ ತಮ್ಮ ಸರ್ಕಾರ ಮಾಡ್ಯದ ಅಂತ ಹೇಳ್ತಾರೆ. ನಬಾರ್ಡ್ದಿಂದ ಸುಮಾರು 13 ಕೋಟಿ ರೂಪಾಯಿ ಹಣ ನಬಾರ್ಡ್ದಿಂದ ಅದನ್ನು ಹೇಳೋದೇ ಇಲ್ಲ. ಅದಕ್ಕೆ ನಾನು ನಿನ್ನೆ ಇಂಡಿಯನಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದೀನಿ. ಅದಕ್ಕೆ ತಾವು ಒಂದು ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಇಡಬೇಕು ಅಂತೇಳಿ ನಿಮ್ಮೆಲ್ಲರಿಗೆ
ನಾನು ವಿನಂತಿ ಮಾಡ್ಕೊತೀನಿ. ರೈಲ್ವೆ ಬಗ್ಗೆ ಹೇಳಿದ್ರಿ, ಈ ಕೇಂದ್ರ ಸರ್ಕಾರದ ಇನ್ನೂ ಸಾಕಷ್ಟು ಬಿಜಾಪುರಕ್ಕೆ ಬರುವಂಥ ಸಾಧ್ಯತೆಗಳು. ಅದರ ಉದಾಹರಣೆ ಅಂದರೆ ಒಂದು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಬರ್ಬೋದಿತ್ತು, ಏಮ್ಸ್ ಬರ್ಬೋದಿತ್ತು, ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಬರ್ಬೋದಿತ್ತು, ಇಲ್ಲ ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಬಗ್ಗೆ ಒಂದು ಬರೀ ಚರ್ಚೆ ನಡೀತು, ಮುಂದೆ ಎಲ್ಲೂ ಹೋಗಿಲ್ಲ, ಫರ್ಟಿಲೈಸರ್ ಫ್ಯಾಕ್ಟ್ರಿನೂ ಬಂದಿಲ್ಲ. ಅಂದರೆ ಸಾಕಷ್ಟು ಲೋಕಲ್ ಜನರಿಗೆ ಉದ್ಯೋಗ ಅವಕಾಶ ಸಿಗ್ತಿತ್ತು, ಅವು ಯಾವ ಒಂದು ಜಿಲ್ಲೆಗೆ ಬಂದಿಲ್ಲಲ್ಲ. ಆಯಿತು, ನೋಡೋಣ, ಪ್ರಯತ್ನ ಮಾಡೋಣ. ಮತ್ತು ಅಲ್ರಿ ಈಗ ಇಷ್ಟು ವರ್ಷ ನೋಡಿರಿ, ಒಂದು ಇಂಡಸ್ಟ್ರಿ ಆಗಬೇಕಾದ್ರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಇಂಪಾರ್ಟೆಂಟ್ ಇರೋಂಗಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸು ಬೇಕು. ಅವೆಲ್ಲವೂ ಇದ್ದಾಗ ಮಾತ್ರ ಅದು. ಈಗ ನೋಡಿರಿ, ಸಕ್ಕರೆ ಫ್ಯಾಕ್ಟ್ರಿಗಳು ನೀವು ಬ್ಯಾಡ ಅಂದರೂ ಹಂಗೆ ತೆಗಿತಾರೆ. ಕಾರಣ ಏನು ಅಂದರೆ ಸಿಕ್ಕಾಪಟ್ಟಿ ನಮ್ಮಲ್ಲಿ ಕಬ್ಬು ಬೆಳಿಲಕತ್ತಾರೆ ರೈತರು, ನೀರಾವರಿ ಆಗ್ಯದ, ರಾ ಮೆಟೀರಿಯಲ್ ಸಿಗ್ತದ. ಹೀಗಾಗಿ ಅದಕ್ಕೆ ರಾ ಮೆಟೀರಿಯಲ್ದು ಭಾಳ ವ್ಯವಸ್ಥೆ ಇರ್ತದ. ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಾಗ ನಾನು ಇವ್ರನ್ನ ದೋಷ ಮಾಡೋದಿಲ್ಲ. ನಾವು ಹಿಂದೂ ಸರ್ಕಾರದಾಗಿದ್ದವ್ರದ್ದು ನೋಡಿದೆವು, ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಿಲ್ಲ. ಆದರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಭಾಳ ಚೆನ್ನಾಗ್ಯದ ಬಿಜಾಪುರದ. ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಉದ್ಯಮಿಗಳನ್ನು ನಡೆಸಲಿಕ್ಕೆ ಬೇಕಾಗ್ತಕ್ಕಂಥ ರಾ ಮಟೀರಿಯಲ್ಗಳಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. ಸರ್, ಏಮ್ಸ್ಗೆ ಯಾವುದು ರಾ ಮಟೀರಿಯಲ್ ಬೇಕಾಗಿಲ್ಲ, ಏಮ್ಸ್ ಆಗಬೇಕು ಅಂಥೇಳಿ ನಾನು ವಾದದ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೀನಿ. ಪುನಃ ಅದಕ್ಕೆ ಒತ್ತಾಯ ಮಾಡ್ತೀನಿ, ಏಮ್ಸ್ ತರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಅದನ್ನು ನಂದು ಮನಸ್ಸಿನಲ್ಲಿ ಅದ. ನಾನು ಈಗ ಹಿಂದೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಲೆಟರ್ಗಳನ್ನು ಬರೆದೀನಿ, ಹೆಲ್ತ್ ಮಿನಿಸ್ಟ್ರಿಗೆ ಬರೆದೀನಿ, ಪ್ರೈಮ್ ಮಿನಿಸ್ಟ್ರಿಗೆ ಈಗ ಶುರು ಮಾಡ್ತೀನಿ ಹೋಗಿ. ಇದ್ರಾಗ ಏನೂ ₹1 ಇಲ್ಲ. ಸುಮ್ಮನೆ ಅವ್ರು ಹೇಳ್ತಾರಂತ ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ, ಕೇಳಬೇಡ್ರಿ. ಯಾವ್ದಕ್ಕೆ ಅನುದಾನ ಅದ ಅಂದ್ರೆ, ಈಗ ನಾಳೆ ನಾನು ಇಂಡಿ ಸಿಂದ್ಗಿದು 2222 ಕೋಟಿ ರೂಪಾಯಿದು ಯೋಜನೆ ಅದ. ಅದರಾಗ 40% ಅದ. ಆಮೇಲೆ ನಮ್ಮ ಕುಡಿಯೋ ನೀರಿನ ಯೋಜನೆ ಏನು ಬಂದದಲ್ಲ JGMನಲ್ಲಿ, ಅದರಲ್ಲಿ ಅವ್ರ ಪಾರ್ಟಿಸಿಪೇಷನ್ ಅದ. ಇದರಲ್ಲಿ ಒಂದು ಕೆಂಪು ಪೈಸಾ ಇಲ್ಲರಪ್ಪ ಇದ್ರಾಗ. ಎಲ್ಲ ಇದು ಕೇಂದ್ರ ಸರ್ಕಾರದ ಅಭಿವೃದ್ಧಿಗೆ ಬಂದಿರತಕ್ಕಂಥ ಹಣ. ಹಾಂ, ಕೆಂಪು ಪೈಸಾ ಇಲ್ಲ, ಕೆಂಪು ಪೈಸಾ ಈಗ ಬರೀ ಜಂಬರ ಹೊಡ್ಕೊಳ್ಳೋದಂತ ಕಲ್ತಾರ ಅವ್ರು. ಎಲ್ಲನೂ ನಾವು ಮಾಡಿದೆವು, ಮೋದಿ ಏನೂ ಮಾಡಿಲ್ಲ, ಜೀರೋ ಅದನ. ತಾವೇ ಜೀರೋ ಆಗ್ಯಾರ, ಮೋದಿ ಹೆಸರು ಜೀರೋ ಅಂತ ಹೇಳ್ತಾರೆ. ಪುಣ್ಯ. ಹಾಂ.